ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭ ಆದಾಗಿನಿಂದ ಏನು ಆರಂಭ ಆಗೋದಕ್ಕಿಂತ ಮುಂಚೆಯಿಂದ ಕೂಡ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿದಂತಹ ಸೀಸನ್. ಯಾಕಪ್ಪ ಅಂತಂದ್ರೆ 12ನೇ ಸೀಸನ್ಗೆ ಸುದೀಪ್ ಅವರ ಎಂಟ್ರಿ ಇರಲ್ಲ, ಅವರು 12ನೇ ಸೀಸನ್ ನಡೆಸ್ಕೊಡಲ್ಲ ಅಂತ ಸ್ವತಃ ಅವರೇ ಹೇಳಿ 12ನೇ ಸೀಸನ್ ಜೊತೆಗೆ ಇನ್ನೊಂದಷ್ಟು ಸೀಸನ್ಗಳವರೆಗೂ ಸಹ ಸುದೀಪ್ ಅವರು ಈ ಶೋನಲ್ಲಿ ಇರಬೇಕು ಅಂತ ಅವರ ಮನವನ್ನ ಒಲಿಸಿದ್ದಕ್ಕೆ ಬಿಗ್ ಬಾಸ್ ಸೀಸನ್ 12ರಲ್ಲೂ ಸಹ ಈ ಹಿಂದೆ ಎಂದಿನಂತೆ ಸುದೀಪ್ ಅವರು ಕಾಣಿಸ್ಕೊಂಡು ಇಷ್ಟು ದಿನಗಳ ಕಾಲ TRP ರೇಸಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಜಿ ಕನ್ನಡ ವಾಹಿನಿಯನ್ನ ಕಲರ್ಸ್ ಕನ್ನಡ ಬಿಗ್ ಬಾಸ್ ಶೋ ಮೂಲಕ TRPನಲ್ಲಿ ಬೀಟ್ ಮಾಡುವ ಮೂಲಕ ನಂಬರ್ 1 ಸ್ಥಾನಕ್ಕೆ ಬಂದು ಕೂತಿದೆ ಅಂತಂದ್ರೆ ಈ ಬಿಗ್ ಬಾಸ್ ಎಷ್ಟರ ಮಟ್ಟಕ್ಕೆ ಜನರ ಮೇಲೆ ಇಂಪ್ಯಾಕ್ಟ್ ಮಾಡಿರ್ಬೋದು ನೀವು ಯೋಚನೆ ಮಾಡಬಹುದು. ಕೋರ್ಟ್ ಕೊಟ್ಟಿರುವ ಆದೇಶ ಚೈತ್ರಾ ಕುಂದಾಪುರ ಅವರ ವಿರುದ್ಧ ಆಗಿದೆ. ಈಗ ಸ್ವತಃ ಚೈತ್ರಾ ಕುಂದಾಪುರ ಅವರ ತಂದೆಯಿಂದಾಗಿ ಚೈತ್ರಾ ಕುಂದಾಪುರಗೆ ಈ ರೀತಿಯ ಒಂದು ಸಂಕಷ್ಟ ಎದುರಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಪತ್ನಿ ಹಾಗೂ ಮಗಳಿಂದ ನನಗೆ ಕಿರುಕುಳ ಹೆಚ್ಚಾಗ್ತಾ ಇದೆ, ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾಟ ಕೊಡ್ತಾರೆ, ಮನೆಯಲ್ಲಿ ಕರೆಕ್ಟ್ ಆಗಿ ಇರೋದಕ್ಕೆ ಬಿಡೋದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ, ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಸೀಸನ್ ಇದೆಯಲ್ಲ, ಈ ಸೀಸನ್ ನಿಜವಾಗ್ಲೂ ಆರಂಭ ಆದಾಗಿನಿಂದ ಏನು ಆರಂಭ ಆಗೋದಕ್ಕಿಂತ ಮುಂಚೆಯಿಂದ ಕೂಡ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿದಂತಹ ಸೀಸನ್. ಯಾಕಪ್ಪ ಅಂತಂದ್ರೆ 12ನೇ ಸೀಸನ್ಗೆ ಸುದೀಪ್ ಅವರ ಎಂಟ್ರಿ ಇರಲ್ಲ, ಅವರು 12ನೇ ಸೀಸನ್ ನಡೆಸ್ಕೊಡಲ್ಲ ಅಂತ ಸ್ವತಃ ಅವರೇ ಹೇಳಿದರು. ಲಾಸ್ಟ್ 11 ಸೀಸನ್ ಅನ್ನ ನಡೆಸಿ ಸಾಕಾಗಿದೆ, ದಣಿವಾಗಿದೆ, ಈ ಅರ್ಥ ಬರುವಂತೆ ಒಂದು ಟ್ವೀಟನ್ನು ಮಾಡುವ ಮೂಲಕ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಅಂದರೆ ಸೀಸನ್ 12 ಇಂದ ನಾನು ಇರೋದಿಲ್ಲ ಎನ್ನುವ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದ ಕಾರಣಕ್ಕೆ ಬಿಗ್ ಬಾಸ್ ಸೀಸನ್ 12ನ ಮೇಲೆ ಆರಂಭ ಆಗೋದಕ್ಕಿಂತ ಮುಂಚೆನೆ ನೆಕ್ಸ್ಟ್ ಲೆವೆಲ್ನ ಒಂದು ಕ್ರೇಜ್ ಅಥವಾ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡುವಂತೆ ಕಲರ್ಸ್ ಕನ್ನಡ ಟೀಮ್ ಮತ್ತೊಮ್ಮೆ ಸುದೀಪ್ ಅವರನ್ನ ಅಪ್ರೋಚ್ ಮಾಡಿ ಅವರ ಮನವನ್ನ ಒಲಿಸಿ 12ನೇ ಸೀಸನ್ನ ಜೊತೆಗೆ ಇನ್ನೊಂದಷ್ಟು ಸೀಸನ್ಗಳವರೆಗೂ ಸಹ ಸುದೀಪ್ ಅವರು ಈ ಶೋನಲ್ಲಿ ಇರಬೇಕು ಅಂತ ಅವರ ಮನವನ್ನ ಒಲಿಸಿದ್ದಕ್ಕೆ ಬಿಗ್ ಬಾಸ್ ಸೀಸನ್ 12ರಲ್ಲೂ ಸಹ ಈ ಹಿಂದೆ ಎಂದಿನಂತೆ ಸುದೀಪ್ ಅವರು ಕಾಣಿಸ್ಕೊಂಡ್ರು. ಅಲ್ಲಿಂದ ಈ ಬಿಗ್ ಬಾಸ್ನ ಜರ್ನಿ ಆರಂಭ ಆಯಿತು. ಈ ಬಿಗ್ ಬಾಸ್ನ ಜರ್ನಿ ಆರಂಭ ಆದಾಗಿನಿಂದ ಇಲ್ಲಿಯವರೆಗೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಹಿಂದಿನ ಯಾವ ಸೀಸನ್ಗಳಲ್ಲೂ ಸಹ ನೋಡೋದಕ್ಕೆ ಸಿಗದೆ ಇರುವಂತಹ ಒಂದಷ್ಟು ಟ್ವಿಸ್ಟ್ ಆಗಿರ್ಬೋದು, ಟರ್ನ್ಗಳಾಗಿರ್ಬೋದು, ಸಾಕಷ್ಟು ಅಂದರೆ ವೀಕ್ಷಕರನ್ನ ಪ್ರತಿನಿತ್ಯ ಬಿಗ್ ಬಾಸ್ ಅನ್ನ ನೋಡಲೇಬೇಕು ಎನ್ನುವ ಮನಸ್ಥಿತಿಗೆ ಕರೆದುಕೊಂಡು ಬರುವಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಬಿಗ್ ಬಾಸ್ ಟೀಮ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನಗಳ ಕಾಲ TRP ರೇಸಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಜಿ ಕನ್ನಡ ವಾಹಿನಿಯನ್ನ ಕಲರ್ಸ್ ಕನ್ನಡ ಬಿಗ್ ಬಾಸ್ ಶೋ ಮೂಲಕ TRPನಲ್ಲಿ ಬೀಟ್ ಮಾಡುವ ಮೂಲಕ ನಂಬರ್ 1 ಸ್ಥಾನಕ್ಕೆ ಬಂದು ಕೂತಿದೆ ಅಂತಂದರೆ ಈ ಬಿಗ್ ಬಾಸ್ ಎಷ್ಟರ ಮಟ್ಟಕ್ಕೆ ಜನರ ಮೇಲೆ ಇಂಪ್ಯಾಕ್ಟ್ ಮಾಡಿರ್ಬೋದು ನೀವು ಯೋಚನೆ ಮಾಡ್ಬೋದು. ಸೊ ಇಂತಹ ಬಿಗ್ ಬಾಸ್ ಸೀಸನ್ಗೆ ಸಾಕಷ್ಟು ಜನ ಹೊಸ ಎಂಟ್ರಿಗಳು ಬಂದರು. ಆರಂಭದಲ್ಲಿ ಒಂದಷ್ಟು ಜನ ಬಂದರು, ಅದಾದ ನಂತರ ವೈಲ್ಡ್ ಕಾರ್ಡ್, ಸ್ಪೆಷಲ್ ಎಂಟ್ರಿ, ಈ ರೀತಿ ಒಂದಷ್ಟು ಜನರ ಎಂಟ್ರಿಗಳು ಆಯಿತು. ಅದರಲ್ಲೂ ಎಸ್ಪೆಷಲಿ ಕಳೆದ ಒಂದಷ್ಟು ಸೀಸನ್ಗಳಲ್ಲಿ ಕಾಣಿಸ್ಕೊಂಡಿದ್ದಂತಹ ಸ್ಪರ್ಧಿಗಳು ಚೈತ್ರಾ ಕುಂದಾಪುರ ಹಾಗೂ ರಜತ್ ಇವರನ್ನೂ ಸಹ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ರು. ಸೊ ಚೈತ್ರಾ ಹಾಗೂ ರಜತ್ ಬಂದ ಮೇಲೆ ಈ ಒಂದು ವಿಚಾರ ಚೈತ್ರಾ ಕುಂದಾಪುರಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ನಾನು ಅವರ ಬಗ್ಗೆನೇ ಮಾತನಾಡ್ತೀನಿ. ಚೈತ್ರಾ ಕುಂದಾಪುರ ಅವ್ರನ್ನ ಒಳಗಡೆ ಕರ್ಕೊಂಡು ಬಂದಾಗ ಅಶ್ವಿನಿ ಗೌಡ ಅವರಿಗೆ ಟಾಂಗ್ ಕೊಡೋದಕ್ಕೆ ಚೈತ್ರಾ ಕುಂದಾಪುರ ಅವರು ಪರ್ಫೆಕ್ಟ್ ಕ್ಯಾಂಡಿಡೇಟು, ಅದಕ್ಕೋಸ್ಕರ ಅವರನ್ನು ಒಳಗಡೆ ಕರ್ಕೊಂಡ್ಬಂದಿದ್ದಾರೆ ಅಂತ ಸಾಕಷ್ಟು ವೀಕ್ಷಕರು ಅಂದ್ಕೊಂಡಿದ್ರು. ಆದರೆ ಅವರು ಒಳಗಡೆ ಬಂದ ಮೇಲೆ ಅದು ಉಲ್ಟಾ ಆಗಿತ್ತು. ಲಾಸ್ಟ್ ವೀಕ್ ಅಂದರೆ ಈ ಹೋಲ್ ವೀಕ್ ಏನೆಲ್ಲ ನಡ್ಕೊಂಡ್ಬಂದಿದೆ ಅನ್ನೋದನ್ನು ನೀವು ನೋಡಿದ್ದೀರಾ. ಇನ್ನು ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಸೀಸನ್ನಲ್ಲಿ ಏನು ಭಾಗವಹಿಸಿದ್ರು, ಆ ಭಾಗವಹಿಸಿದಂತಹ ಆ ಸೀಸನ್ನಲ್ಲಿ ಎಸ್ಪೆಷಲಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಡೈರೆಕ್ಟ್ ಆಗಿ ಅಲ್ಲಿಂದ ಕೋರ್ಟ್ಗೆ ಬಂದು ಅವರ ಒಂದು ಹಳೆಯ ಕೇಸ್ನ ವಿಚಾರಣೆಯನ್ನು ಮುಗಿಸ್ಕೊಂಡು ವಾಪಸ್ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಇದೊಂದು ಕಾನೂನಿನ ಪ್ರಕ್ರಿಯೆ ಆಗಿತ್ತು. ಹಾಗಾಗಿ ಅದು ಕೂಡ ಆ ಸೀಸನ್ನಲ್ಲಿ ಸಿಕ್ಕಾಬಟ್ಟೆ ನ್ಯೂಸ್ ಆಗಿತ್ತು. ಸಾಕಷ್ಟು ಮಾಧ್ಯಮಗಳು ಸಹ ಅದನ್ನು ಕವರ್ ಮಾಡಿದ್ವು. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಚೈತ್ರಾ ಕುಂದಾಪುರ ಕೋರ್ಟ್ಗೂ ಸಹ ಬಂದಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಈ ರೀತಿಯ ಸುದ್ದಿಯೂ ಸಹ ಆಗಿತ್ತು. ಅದೇ ತರಹದ ಡೆವಲಪ್ಮೆಂಟ್ ಈ ಸೀಸನ್ನಲ್ಲೂ ಸಹ ನಡೆಯುತ್ತಾ ಎನ್ನುವ ಒಂದು ಸಂಶಯ ಮೂಡಿ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಕೋರ್ಟ್ ಕೊಟ್ಟಿರುವ ಆದೇಶ ಚೈತ್ರಾ ಕುಂದಾಪುರ ಅವರ ವಿರುದ್ಧ ಆಗಿದೆ.
ಕಳೆದ ಬಾರಿ ಅವರು ಬಿಗ್ ಬಾಸ್ ಮನೆಯಿಂದ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅವರೇ ಮಾಡಿಕೊಂಡಂತಹ ಒಂದಷ್ಟು ಎಡವಟ್ಟುಗಳಿಂದ ಆ ತಪ್ಪು ಸಂಭವಿಸಿತ್ತು ಅಂತ ಹೇಳ್ಬೋದು. ಆದರೆ ಈಗ ಸ್ವತಃ ಚೈತ್ರಾ ಕುಂದಾಪುರ ಅವರ ತಂದೆಯಿಂದಾಗಿ ಚೈತ್ರಾ ಕುಂದಾಪುರಗೆ ಈ ರೀತಿಯ ಒಂದು ಸಂಕಷ್ಟ ಎದುರಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಕೆಲವು ದಿನಗಳ ಹಿಂದೆ ನಿಮ್ಮೆಲ್ಲರ ಗಮನಕ್ಕೂ ಸಹ ಇರುತ್ತೆ, ಚೈತ್ರಾ ಕುಂದಾಪುರ ಅವರು ತಾನು ಪ್ರೀತಿಸಿದ ಹುಡುಗನನ್ನ ಮದುವೆ ಆಗಿದ್ರು, ಅಂದ್ರೆ ಲವ್ ಮ್ಯಾರೇಜ್ ಆಗಿದ್ರು. ಈ ಸಂದರ್ಭದಲ್ಲಿ ಚೈತ್ರಾ ಕುಂದಾಪುರ ಅವರ ತಂದೆ ಅದನ್ನ ವಿರೋಧ ಮಾಡಿದ್ದ ಕಾರಣಕ್ಕಾಗಿ ಅವರ ಮದುವೆಗೆ ಅವರ ತಂದೆಗೆ ಆಹ್ವಾನ ಇರಲಿಲ್ಲ. ಅದನ್ನೂ ಸಹ ಚೈತ್ರಾ ಕುಂದಾಪುರ ಅವರ ತಂದೆ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊಂಡಿದ್ರು. ಇದಾದ ಬಳಿಕ ಚೈತ್ರಾ ಕುಂದಾಪುರ ಅವರ ಮನೆ ಜಗಳ ಮಾಧ್ಯಮಗಳಲ್ಲಿ ಬರುವ ಮೂಲಕ ಇಡೀ ಪ್ರಪಂಚಕ್ಕೆ ಗೊತ್ತಾಗಿತ್ತು. ಸೊ ಅದರ ಮುಂದುವರಿದ ಭಾಗ ಇದು ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಇದೇ ವಿಚಾರಕ್ಕಾಗಿ ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಒಂದು ದೂರನ್ನ ಕೊಟ್ಟಿರ್ತಾರೆ. ಪತ್ನಿ ಹಾಗೂ ಮಗಳಿಂದ ನನಗೆ ಕಿರುಕುಳ ಹೆಚ್ಚಾಗ್ತಾ ಇದೆ, ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾಟ ಕೊಡ್ತಾರೆ, ಮನೆಯಲ್ಲಿ ಕರೆಕ್ಟ್ ಆಗಿ ಇರೋದಕ್ಕೆ ಬಿಡೋದಿಲ್ಲ. ಸೊ ಈ ಹಿರಿಯ ನಾಗರಿಕರ ನ್ಯಾಯಾಲಯಕ್ಕೆ ಮೊರೆ ಹೋದ ಕಾರಣಕ್ಕಾಗಿ ಇದೀಗ ನ್ಯಾಯಾಲಯ ಒಂದು ಆದೇಶವನ್ನ ಸಹ ಈ ವಿಚಾರವಾಗಿ ಹೊರಡಿಸಿದೆ. ಯಾವ ರೀತಿಯ ಆದೇಶವನ್ನ ಹೊರಡಿಸಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಪೊಲೀಸರಿಗೆ ಒಂದು ಸೂಚನೆಯನ್ನ ನೀಡಿದೆ. ನಿಯಮಾನುಸಾರ ಇದನ್ನ ಬಗೆಹರಿಸುವ ಮೂಲಕ, ಚೈತ್ರಾ ಕುಂದಾಪುರ ಅವರಿಗೆ ಇದನ್ನ ಮುಟ್ಟಿಸುವ ಮೂಲಕ ನಿಯಮಾನುಸಾರವಾಗಿ ಪೊಲೀಸರು ಚೈತ್ರಾ ಕುಂದಾಪುರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು, ಅವರ ತಂದೆಗೆ ಕಿರುಕುಳವನ್ನ ನೀಡ್ತಾ ಇರುವ ವಿಚಾರದ ಸಲುವಾಗಿ ಎನ್ನುವ ಸೂಚನೆಯನ್ನ ಹಿರಿಯ ನಾಗರಿಕರ ನ್ಯಾಯಾಲಯ ಇದೀಗ ಚೈತ್ರಾ ಕುಂದಾಪುರ ಅವರ ವಿರುದ್ಧದ ಈ ರೀತಿ ಸೂಚನೆಯನ್ನ ನೀಡಿ ಒಂದು ಆದೇಶವನ್ನ ಹೊರಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಸೂಚನೆ ಅಥವಾ ಆದೇಶದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಬಾಲಕೃಷ್ಣ ನಾಯಕ್ ಅವರಿಗೆ ಯಾವುದೇ ರೀತಿಯ ದೈಹಿಕ ಮಾನಸಿಕ ಕಿರುಕುಳವನ್ನ ನೀಡುವಂತಿಲ್ಲ, ಮನೆಯಲ್ಲಿ ನಿರ್ಭೀತಿಯಿಂದ ವಾಸಿಸಲು ಅನುವನ್ನ ಮಾಡಿಕೊಡಬೇಕು, ಇನ್ನು ಮುಂದೆ ಈ ರೀತಿಯ ತಪ್ಪುಗಳು ಆಗದಂತೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಇದನ್ನ ಪಾಲಿಸಬೇಕು, ಇದನ್ನ ಚೈತ್ರಾ ಕುಂದಾಪುರ ಅವರಿಗೆ ಮುಟ್ಟಿಸಬೇಕು. ಅದರ ಜೊತೆಗೆ ಅವರಿಂದ ಒಂದು ಲಿಖಿತವಾದಂತಹ ಒಂದು ಹಿಂಬರಹವನ್ನ ಈ ವಿಚಾರದ ಸಲುವಾಗಿ ಪಡೆದುಕೊಳ್ಳಬೇಕು ಪೊಲೀಸರು ಎನ್ನುವ ಒಂದು ಆದೇಶವನ್ನ ನ್ಯಾಯಾಲಯ ಇದೀಗ ನೀಡಿದೆ. ಇದರ ಜೊತೆಗೆ ಇದೀಗ ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರಿಗೆ ಕರ್ನಾಟಕ ಪೋಷಕರು ಮತ್ತು ಹಿರಿಯ ನಾಗರಿಕರ ಪಾಲನೆ ಮತ್ತು ಕಲ್ಯಾಣ ನಿಯಮಗಳು ಇದರ ಅಡಿಯಲ್ಲಿ ರಕ್ಷಣೆಯನ್ನ ನೀಡಿಬಿಟ್ಟು ಕೋರ್ಟ್ ಇದೀಗ ಆದೇಶವನ್ನ ಹೊರಡಿಸಿದೆ. ಸೊ ಈ ವಿಚಾರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡ್ತಾ ಇರುವ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಸೀಸನ್ 12 ಮನೆಯಲ್ಲಿ ಇರುವಂತಹ ಚೈತ್ರಾ ಕುಂದಾಪುರ ಅವರ ಆಟಕ್ಕೆ ತೊಂದರೆ ಆಗುತ್ತಾ? ಅದು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ಈ ಆದೇಶವನ್ನ ಕೋರ್ಟ್ ಏನು ಹೊರಡಿಸಿದೆ, ಪೊಲೀಸರಿಗೆ ಏನು ಸೂಚನೆಯನ್ನ ನೀಡಿದೆ, ಆ ಆದೇಶದ ಪ್ರಕಾರ ಪೊಲೀಸರು ನಡೆದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಇಂತಿಷ್ಟೇ ಟೈಮ್ ಪೀರಿಯಡ್ ಇಲ್ಲ ಅನ್ನೋದಾದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವ ತನಕ ಪೊಲೀಸರು ಕಾಯಬಹುದು, ಅಥವಾ ಇಂತಿಷ್ಟೇ ನಿರ್ದಿಷ್ಟ ಅವಧಿಯಲ್ಲಿ ಅವರ ಬಳಿ ಒಂದು ಹಿಂಬರಹವನ್ನ ಪಡೆದುಕೊಳ್ಬೇಕು. ಅಂದ್ರೆ ನನ್ನ ತಂದೆಗೆ ನಾನಿನ್ನ ಕಿರುಕುಳವನ್ನ ಕೊಡೋದಿಲ್ಲ, ಮನೆಯಲ್ಲಿ ಅವರಿಗೆ ಹಿಂಸೆಯನ್ನ ಕೊಡೋದಿಲ್ಲ, ಅವರ ವಿರುದ್ಧವಾದಂತಹ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗೋದಕ್ಕೆ ನಾನು ಬಿಡೋದಿಲ್ಲ ಎನ್ನುವ ಒಂದು ಹಿಂಬರಹವನ್ನ ಚೈತ್ರಾ ಕುಂದಾಪುರ ಅವರ ಬಳಿ ಇಂತಿಷ್ಟೇ ಸಮಯದಲ್ಲಿ ಪಡ್ಕೋಬೇಕು ಅಂತ ಏನಾದರೂ ರೂಲ್ಸ್ ಇದ್ದದ್ದೇ ಆದರೆ ಪೊಲೀಸರು ನೇರವಾಗಿ ಬಿಗ್ ಬಾಸ್ ಒಂದು ಸೆಟ್ಗೆ ಎಂಟ್ರಿ ಕೊಡುವ ಮೂಲಕ ಚೈತ್ರಾ ಕುಂದಾಪುರ ಅವರನ್ನ ಸಂಪರ್ಕಿಸಿ ಈ ವಿಚಾರವನ್ನ ಅವರಿಗೆ ಮುಟ್ಟಿಸಿ ಅಂದ್ರೆ ನ್ಯಾಯಾಲಯ ಯಾವ ರೀತಿಯಲ್ಲಿ ಪೊಲೀಸರಿಗೆ ಸೂಚನೆಯನ್ನ ನೀಡಿದೆ ಆ ಕೆಲಸವನ್ನ ಪೊಲೀಸರು ಮಾಡಬಹುದು ಅಂತ ಕಾಣಿಸ್ತಾ ಇದೆ. ಏನನ್ಸುತ್ತೆ ನಿಮಗೆ ಈ ಒಂದು ವಿಷಯವನ್ನ? ಅಂದ್ರೆ ಚೈತ್ರಾ ಕುಂದಾಪುರ ಅವರ ವಿಷಯದಲ್ಲಿ ಅವರ ತಂದೆ ಕೊಟ್ಟಂತಹ ಕಂಪ್ಲೇಂಟ್ನ ಸಲುವಾಗಿ ಕೋರ್ಟ್ ಕೊಟ್ಟಿರುವ ಆದೇಶದ ಸಲುವಾಗಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.